ತಂದೆಯವರ ಹೆಸರು ಚಂದ್ರಶೆಟ್ಟಿ, ತಾಯಿಯವರ ಹೆಸರು ಗಿರಿಜಮ್ಮ ಅಂತೇಳಿ. ಈಗ ಮೊದಲು ನಾನು ಇದೊಂದು ಕೆರೆ ಮಾಡ್ಕೊಂಡಿದ್ದೆ. ಈ ಕೆರೆಯಲ್ಲೇ ಮೀನು ಸಾಕಾಣಿಕೆ ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡು ಇದು ಹೊಸ ತಳಿ ಮೀನುಗಳನ್ನು ಹುಡುಕ್ತಾಯಿದ್ದೆ. ಆ ಟೈಮಲ್ಲಿ ತಿಲಾಪಿಯ ಬಗ್ಗೆ ವಿಷಯ ಗೊತ್ತಾಯಿತು, ಹಿಂಗೆ ಮಾಡ್ಬೋದು ಅಂಥೇಳಿ. ಆವಾಗ ಕೃಷಿ ಇಲಾಖೆ ಹತ್ರ ಸಂಪರ್ಕ ಮಾಡಿದಾಗ ಅಲ್ಲಿ ಕೇಳಿದಾಗ ಆಯಿತು, ಇದಕ್ಕೆ ನಿಮಗೊಂದು ಡೆಮೋ ಕೊಡೋಣ ಅಂತ ಹೇಳಿ ಮಾತಾಡಿದ್ರು. ಆಮೇಲೆ ನಮಗೆ ತಿಲಾಪಿಯ ಮೀನು ಮರಿ ಡೆಮೋ ಕೊಟ್ಟಿದ್ದರು. ತಿಲಾಪಿಯ ಮರಿನ ಹೋದ ಸತಿ ಸೆಪ್ಟೆಂಬರಲ್ಲಿ ಬಿಟ್ಟಿದ್ದೆ. ಇದಕ್ಕೆ ಹೆಚ್ಚು ಕಡಿಮೆ 8 ರಿಂದ 9 ತಿಂಗಳಿಗೆ ಒಂದು 550 ರಿಂದ 600 ಗ್ರಾಮ್ ಲೆಕ್ಕಾಚಾರ ಬಂದಿದೆ ಒಂದು ಮೀನು. ತಿಲಾಪಿಯ ಮೀನನ್ನು ಯಾಕೆ ಬೆಳೆಯೋಕ್ಕೆ ಇಂಟ್ರೆಸ್ಟ್ ಪಟ್ಟೆ ಅಂದರೆ, ಇದು ನಮ್ಮದು ಪಾಲಿಥೀನ್ ಹೊದಿಕೆ ಕೆರೆ ಆಗಿರೋದ್ರಿಂದ ನೀರಿನ ಗುಣಮಟ್ಟ ಚೂರು ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳೋಂಥ ಶಕ್ತಿ ಇರೋಂಥ ಮೀನು ಬೇಕಾಗಿತ್ತು. ಹಾಗಾಗಿ ಈ ತಿಲಾಪಿಯನ್ನು ಚೂಸ್ ಮಾಡಿದೆ. ಸೊ ಇದು ಸ್ವಲ್ಪ ನೀರಿನ pH ಲೆವೆಲ್ ಹೆಚ್ಚು ಕಡಿಮೆ ಆದರೂ ಬದುಕುವಂಥ ಮೀನಿದು. ಮತ್ತು ಮೀನು ಫ್ರೈ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಮೀನು. ಆಮೇಲೆ ಇದು 100ಕ್ಕೆ 85% ಗಂಡು ಮೀನುಗಳು ಬರ್ತವೆ, ಒಂದು 15% ಮೀನು ಹೆಣ್ಣು ಮೀನುಗಳು ಬರ್ತವೆ. ನೀವು ಒಂದು ಸತಿ ಒಂದು 100-200 ಮೀನು ಹಾಕ್ಕೊಂಡ್ರೆ ಇದರಲ್ಲಿ ಆಟೋಮೆಟಿಕ್ಕಾಗಿ ಒಂದು 10 ಮೀನು 15 ಮೀನು ಮರಿ ಮಾಡುತ್ತೆ. ನಮ್ದು ಹಾಗೆ ಒಂದು ಸ್ವಲ್ಪ ಮರಿ ಮಾಡಿತ್ತು. ನಮ್ಮ ಮತ್ತೊಂದು ಕೆರೆ ಇದೆ, ಆ ಕೆರೆಗೆ ಸ್ವಲ್ಪ ಮೀನನ್ನು ಇದರಿಂದ ತೆಗೆದು ಮರಿನ ತೆಗೆದು ಆ ಕಡೆ ಕೆರೆಗೆ ಬಿಟ್ಟಿದ್ದೀನಿ. ಹಾಗಾಗಿ ಒಂದು ಸತಿ ಮೀನನ್ನು ತಗೊಬಂದು ಬಿಟ್ಕೊಂಡ್ರೆ ಮತ್ತೆ ಮೀನಿನ ಮರಿ ಕೊಳ್ಳುವಂಥ ಇದು ಅಭಾವ ಬರೋದಿಲ್ಲ. ಒಂದು ಸತಿ ಮಾಡ್ಕೊಂಬಿಟ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಈಗ ಆ ಕಡೆ ಕೆರೆಗೆ ಬಿಟ್ಟಿದ್ದ ಮೀನುಗಳು ಪೂರ್ತಿ ಮರಿ ಹಾಕ್ತವೆ, ಹೆಣ್ಣು ಮೀನುಗಳು ಏನಿರುತ್ತೋ ಪೂರ್ತಿ ಮರಿ ಹಾಕ್ತವೆ. ನಾವು ಬೇರೆಯವರಿಗೆ ಮೀನು ಮರಿನೂ ಕೊಡ್ಬೋದು. ನಾವು ಈ ತಿಲಾಪಿಯ ಮೀನನ್ನು 1 kg 250 ರೂಪಾಯಿ ರೇಟಲ್ಲಿ ಇಲ್ಲೆಲ್ಲ ಸ್ಥಳೀಯವಾಗಿ ಮಾರಾಟ ಮಾಡಿದ್ದೀವಿ. ಫೀಡ್ ಕಂಪ್ನಿ ಫೀಡನ್ನೇ ಹಾಕಿ ಬೆಳೆದಿದ್ದೀವಿ. ಹಾಗಾಗಿ ನಮಗೆ ಖರ್ಚು ಇರುತ್ತೆ, ಹಾಗಾಗಿ ನಮಗೆ ಲಾಭ ಬೇಕಂತೇಳಿ 250 ರೂಪಾಯಿ ರೇಟಿಗೆ ಮಾರಿದ್ದೀವಿ. ಆಮೇಲೆ ನಮ್ಮ ಮತ್ತೊಂದು ಕೆರೆಗೆ ಇದ್ರ ಮೀನು ಮರಿಗಳನ್ನು ಆ ಕಡೆ ಕೆರೆಗೆ ಬಿಟ್ಟಿದ್ದೀವಿ. ಈ ಮೀನು ಸಾಕಿದ್ರಿಂದ ಏನಪ್ಪ ಅಂದರೆ, ಒಂದು ಸತಿ ಇನ್ವೆಸ್ಟ್ ಮಾಡಿದ್ಮೇಲೆ ಮತ್ತೆ ಮರಿಗಾಗಿ ಇನ್ವೆಸ್ಟ್ ಮಾಡೋ ಅಂಥದ್ದು ಇರಲ್ಲ. ಆಮೇಲೆ ಕೃಷಿ ಇಲಾಖೆ ಕಡೆಯಿಂದನೂ ಡೆಮೋ ಅಂತೇಳಿ ಒಂದು 4000 ರೂಪಾಯಿ ದುಡ್ಡು ಬಂದಿದೆ. ನಮಗೆ ಇದರಲ್ಲಿ ಮೀನು ಸಾಕಿದ್ದು ಲಾಭ ಅಂತಲೇ ನಾನು ಈ ಮೀನು ಕೃಷಿನ ಆರಂಭ ಮಾಡಿ ಇದರಲ್ಲಿ ಅನುಭವ ತಗೊಂಡ್ಮೇಲೆ ಮತ್ತೊಂದು ಕೆರೆ ಮಾಡಿ ಆ ಕೆರೆಯಲ್ಲಿ ತಿಲಾಪಿಯ, ಹಾಗೆ ಕಾಮನ್ ಕಾರ್ಪು, ಹಾಗೆ ಪಂಗಷಸ್ 3 ಮೀನುಗಳನ್ನು ಸಾಕ್ತಾಯಿದ್ದೀನಿ. ಹಾಗೆ ಈ ನಮ್ಮ ಮೀನು ಕೃಷಿ ಇಲಾಖೆ ಕಡೆಯಿಂದ ನಮ್ಮನ್ನು ಗುರುತಿಸಿ ಒಂದು ಪ್ರೋತ್ಸಾಹ ಧನ ಅಂತೇಳಿ ಕೊಟ್ಟು ಇದು ಪ್ರಾತ್ಯಕ್ಷತೆ ಅಂತ ಕೊಟ್ಟು ಸಹಕರಿಸಿದ್ದಕ್ಕೆ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು.